ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ವ್ಲಾಗ್. ನಾವು ಮಂಡ್ಯಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರ ಮಗಂದು ಫಸ್ಟ್ ಇಯರ್ ಬರ್ತಡೇ. ಅದು ನಮ್ಮ ಮನೆ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದಾರೆ. ಸೊ ನಾವು ಹೋದ ವಾರದಲ್ಲೆಲ್ಲ ಅಂದ್ಕೊಂಡ್ವಿ ಆ ದೇವಸ್ಥಾನಕ್ಕೆ ನಾವು ಮನೆ ದೇವ್ರಿಗೆ ಹೋಗ್ಲೇ ಇಲ್ಲ, ಅಲ್ಲಿ ಮಂಡ್ಯದ ಹತ್ರ ಇರೋ ಮನೆ ದೇವ್ರಿಗೆ ಹೋಗ್ಲೇ ಇಲ್ಲ ಪೂಜೆ ಮಾಡ್ಸೋದಕ್ಕೆ ಅಂತ ಅನ್ಕೊತಾ ಇದ್ವಿ. ನೋಡಿದ್ರೆ ಅದೇ ಥರ ಈ ವೀಕು ಅಲ್ಲೇ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಫೋನ್ ಮಾಡಿದ್ರು ಇನ್ವೈಟ್ ಮಾಡೋದಕ್ಕೆ. ಎಷ್ಟು ಕೋಇನ್ಸಿಡೆನ್ಸು ಅಂದರೆ ನಾವು ಅನ್ಕೊತಾ ಇದ್ವಿ ಹೋಗೋಣ ಅಂತ, ಅದೇ ಟೈಮ್ಗೆ ಅವರು ಕೂಡ ಅಲ್ಲಿಗೆ ಕರೆದ್ರು. ಅದಕ್ಕೆ ಸರಿ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ. ಟೈಮ್ ಆಲ್ರೆಡಿ 10:45 ಇವತ್ತು. ಇನ್ನೂ ಟಿಫನು ಮಾಡಿಲ್ಲ, ಟೈಮ್ ಆಗೋಗಿದೆ. ಬಿಡ್ದಿ ತಟ್ಟೆ ಇಡ್ಲಿ ತಿನ್ನೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಆಗಿದ್ರೆ ಇವತ್ತು ಮಂಡ್ಯಗೆ ಹೋಗ್ಬೇಕು. ಮಂಡ್ಯಗೆ ಹೋಗಿ ಕಲ್ಲಿದೆ. ಸೊ ನಮ್ಮ ಮನೆ ದೇವರು ದರ್ಶನ ನಿಮಗೂ ಮಾಡಿಸ್ತೀನಿ. ಮಂಡ್ಯದ ಹತ್ರ ಕೊತ್ತತ್ತಿ ಅಂತ. ಯಾರಿಗೆಲ್ಲ ಈ ಊರು ಗೊತ್ತು, ರೂಟ್ ಗೊತ್ತು, ಕಾಮೆಂಟಲ್ಲಿ ತಿಳಿಸಿ. ಸೊ ಬನ್ನಿಗಿರೋ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಸ್ವಲ್ಪ ಇಷ್ಟ ಆಗಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ಸಮ್ಮನ್ ಇವರು ಇಲ್ಲಿದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಂದರೆ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಹಸ್ಬೆಂಡ್ ಏನೋ ಅಲ್ಲಿ ತೊಗೊಳೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಎಸ್ ಫ್ಯಾಮಿಲಿ, ಬನ್ನಿ ಆಗಿರೋ ವ್ಲಾಗ್ನ ಶುರು ಮಾಡೋಣ. ಸೊ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಬಿಡದಿಗೆ ಹೋಗಕ್ಕೆ ಇನ್ನೊಂದು 1/4 ಗಂಟೆ ಆಗುತ್ತಾ? 10 ನಿಮಿಷ? ಅರ್ಧ ಗಂಟೆ ಆಗುತ್ತೋ ಏನಪ್ಪ? 11:30 ಆಗೋಗುತ್ತೆ. ಸಮಿನಿಯವರು ಇಲ್ಲಿ ಫುಲ್ ಅಲ್ಲಿ ನೋಡಿ ಹೆಂಗ್ ಆಡ್ತಾನ ಅವನು. ವಿಡಿಯೋ ಆದ ತಕ್ಷಣ ತೆಗೆದು ಬಿಡ್ತಾನೆ. ಯಾಕ್ಲ ಸಾಮಾನ್ಯ ಆಯ್ತಪ್ಪ, ನಿನ್ಗೆ ಹಾಕ್ತೀನಿ ಸಾಮಾನ್ಯ. ನಿನ್ಗೆ ಹಾಕ್ತೀನಿ ಅದಕ್ಕೇನು. ಎಡಿಟ್ ಮಾಡ್ಬಿಟ್ಟು ಒಂದು 2 ವಿಡಿಯೋ ಹಾಕು, ಏನಾರು ಹೇಳಂಗಾರೆ. ಹಾಯ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮ್ಮನ ಚಾನಲ್ಗೆ ಅಂತ ಹೇಳು. ಅಮ್ಮನ ಚಾನಲ್ ಇದೆ. ಓಕೆ, ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು. ಸೊ ಬಿಡ್ದಿ ಹತ್ರ ಹೋಗಿ ತಟ್ಟೆ ಇಡ್ಲಿ ಖಾಲಿಯಾಗಿ ಹೋಗಿರುತ್ತೋ ಏನೋ. ಊಟ ಟೈಮ್ಗೆ ಹೋದ್ರೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಯ್ಕೊಳ್ಳೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳ್ಳಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊ ಬಿಡದಿ ಬಂದು ರೇಣುಕಾ ಟಿಫಾನೀಸ್ ಅಲ್ಲಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ. ಇಂದು ನಮ್ಮ ಮನೆಯವ್ರ ಫೇವ್ರೆಟ್ ಸ್ಪಾಟ್ ಅಂತೆ ರೇಣುಕಾ ಟಿಫಾನೀಸ್. ಸೊ ಬಂದಿದ್ದೀವಿ ರೇಣುಕಾ ಟಿಫಾನೀಸ್. ಆ್ಯಂಡ್ ಇಲ್ಲಿ ಇಡ್ಲಿ, ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಬಂದವ್ರೆ. ಇವಾಗ ತಿನ್ನಬೇಕು. ಏನು ಹೇಳಿದ್ದೀರಾ ಪಾಪ ನೀವು? ಇಡ್ಲಿ, ತಟ್ಟೆ ಇಡ್ಲಿ ಎಲ್ರಿಗೂ ತಟ್ಟೆ ಇಡ್ಲಿ ಸಿಗಲ್ಲ, ಓನ್ಲಿ ತಟ್ಟೆ ಇಡ್ಲಿ. ಹಾಂ, ಸಿಂಗಲ್ ಇಡ್ಲಿ ವಡೆ ವಡೆ ಬೇಕಾ? ಏನು ಬೇಕು ನಿನಗೆ? ನಿನ್ಗೆ ಏನು ಬೇಕು ಹೇಳುವಲ್ಲ. ನೀನು ಏನು ದೋಸೆನಾ? ದೋಸೆ ಬೇಕಾ? ದೋಸೆ ತಗೋಗೇನು ಇಡ್ಲಿ ವಡೆನಾ? ಓಕೆ. ಇದು ಅದು ಬೇಡ. ಸೊ ಇಡ್ಲಿ ನನಗೆಲ್ಲ ಹಾಕಿ ಇಡ್ಲಿ. ಓ, ಏನು ಸಾಫ್ಟ್ ಇದೆ ಇಡ್ಲಿ. ಸೊ ಇಡ್ಲಿ ಬಂದಿದೆ, ಸೂಪರ್ ಸಾಫ್ಟು, ಟೇಸ್ಟಿ ಇಡ್ಲಿ. ಚೆನ್ನಾಗಿದೆಯಮ್ಮ. ಖಾರನ ಯಾರು ಬಿಡ್ದಿ ತಟ್ಟೆ. ಇನ್ನೂ ಇಡ್ಲಿನೇ ತಿಂದಿಲ್ಲ. ಇವ್ರು ಆಗಲೇ ಚಿತ್ರಾನ್ನ ಕೊಟ್ಟಿದ್ರು. ಚಿತ್ರಾನ್ನ ತೊಗೊಂಡವ್ರೆ. ರೈಸ್ ಬಾತ್ ಏನೋ ಬಿಸಿ ಇಲ್ಲ ಅಂತ ಅಂದರು ಅವರೇನೆ. ಸೊ ಫ್ಯಾಮಿಲಿ ಟಿಫನ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 11:30, 12 ಗಂಟೆ ಆಗಿದೆ. ಆ್ಯಕ್ಚುಲಿ ಫಂಕ್ಷನ್ ಇರೋದೇ 12:30, 1 ಗಂಟೆ ಅಷ್ಟರಲ್ಲಿ. ಮಂಡ್ಯ ನೋಡೋಣ, ಐವಲ್ಲಿ ಹೋಗೋದಲ್ವಾ, ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಹಾಗೆ ಏನ ಹಾಂ, ಟ್ರೈನಲ್ಲಿ ಹೋದ್ರೆ ಬೆಸ್ಟು ಅಂತ. ಅದೇ ನಾವು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ಲಪ್ಪ, ನಾವು ಚೌಡಮ್ಮನ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು. ಸೊ ಇವಾಗ ಹೊರಟಿದ್ದೀವಿ. ಆ್ಯಂಡ್ ಇಲ್ಲಿ ಟಿಫನ್ ಮಾಡಿದ್ವಿ. ನನಗೇನೋ ಟಿಫನ್ ಅಷ್ಟು ಇಷ್ಟ ಆಗಿಲ್ಲ ಫ್ಯಾಮಿಲಿ, ಚೆನ್ನಾಗಿರಲಿಲ್ಲ. ಹಸ್ಬೆಂಡ್ ಕೊಟ್ಟಿದ್ದು ಬಿಲ್ಡಪ್ ಥರ ಇರಲಿಲ್ಲ. ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಅಯ್ಯೋ ಸಖತ್ತು ತಟ್ಟೆ ಇಡ್ಲಿ, ಬಿಡ್ದಿ ತಟ್ಟೆ ಇಡ್ಲಿ ಫೇಮಸ್, ಹಾಗೆ ಹಿಂಗೆ ಅಂದರು. ಬಟ್ ಚೆನ್ನಾಗಿರಲಿಲ್ಲ, ನನಗೇನೋ ಇಷ್ಟ ಆಗಲಿಲ್ಲ. ಚಿತ್ರಾನ್ನ ಚೆನ್ನಾಗಿತ್ತಕ್ಕಂದ? ಚೆನ್ನಾಗಿತ್ತಾ?
ಹೌದಾ, ನಾನು ಚಿತ್ರಾನ್ನ ತಿನ್ನಲಿಲ್ಲ. ಸ್ವಲ್ಪ ಕೆಮ್ಮಿರೋದ್ರಿಂದ ಈ ಎಣ್ಣೆ ಅಂಶ, ಎಣ್ಣೆ ಇದು ಸ್ವಲ್ಪ ಅದು ಹೊರಗಡೆ ಎಣ್ಣೆ ಅಲ್ಲಿ ಫುಡ್ ಐಟಮ್ ಅವಾಯ್ಡ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ತಿಂದಿಲ್ಲ. ನೀನು ಕೊಟ್ಟು ಬಿಲ್ಡಪ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಬಿಲ್ಡಪ್ ಕೊಟ್ಟಿದ್ದಲ್ಲ ಅಷ್ಟೇ ಸೊ ವ್ಲಾಗ್ ನಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ನಮ್ಮ ಊರಿಗೆ ಬಂದ್ವಿ. ನಮ್ಮೂರಲ್ಲಿ ನಮ್ಮ ಡಿಸ್ಟಿಕ್ಗೆ ಬಂದ್ವಿ. ನಮ್ಮ ಮಂಡ್ಯ ಡಿಸ್ಟಿಕ್ ಅವರು ಮಂಡ್ಯಕ್ಕೆ ನಾವು ಬರೋದೇ ಇಲ್ಲ. ಎಷ್ಟು ಒಂದು 2 ವರ್ಷಕ್ಕೆ ಒಂದ್ಸತಿ 3 ವರ್ಷಕ್ಕೆ ಒಂದ್ಸತಿ ಬಂದ್ರೇ ಹೆಚ್ಚು. ಯಾಕಂದ್ರೆ ನಾವು ಮದ್ದೂರೇ ಲಾಸ್ಟು, ಮದ್ದೂರಿಂದ ಮುಂದಕ್ಕೆ ಬರೋದೇ ಇಲ್ಲ ನಾವು. ಹಾಗಾಗಿ ಮದ್ದೂರು ಲಾಸ್ಟ್ ಸ್ಟಾಪ್ ನಮಗೆ. ಹಾಗಾಗಿ ಮಂಡ್ಯಗೆ ತುಂಬ ರೇರಾಗಿ ಬಂದರೆ ನಾನೇನೋ ಹೊಸ್ದಾಗಿ ಬಂದಿದ್ದೀನಿ. ಎಲ್ಲಿ ಫ್ಯಾಮಿಲಿ ಹಾಕಿದ್ದಾರೆ. ನಮ್ಮ ಮಂಡ್ಯ ಜೈ ಶ್ರೀರಾಮ್ ರಾಮ ಮಂದಿರ ಅನಾವರಣಕ್ಕೆ ಸಿದ್ಧವಾಗಿ ಎಲ್ಲ ಕಡೆ ಕೇಸರಿ ಬಾವುಟಗಳು ರಾಮನಾಮಗಳು ಜಪಿಸ್ತಾ ಇದೆ. ನಡಿ ಎಷ್ಟೆಷ್ಟಿರುತ್ತೆ ಕೇಳೋಣ. ಫಸ್ಟು ಈಗ ನಾವು ದೇವಸ್ಥಾನಕ್ಕೆ ಹೂವು ತಗೋಬೇಕು, ಹೂವು ಕಾಯಿ ಪೂಜೆ ಸಾಮಾನು ತಗೋಬೇಕು. ಸೊ ಬನ್ನಿ ಮಂಡ್ಯ ಒಂದು ರೌಂಡ್ ತೋರಿಸ್ತೀನಿ. ಸೊ ಹಣ್ಣು ಕಾಯಿ ತೊಗೊಂಡಿದ್ದಾಯಿತು. ಕಾಯಿ ಹಣ್ಣು ಕಡ್ಡಿ ಕರ್ಪೂರ ಮತ್ತು ಹೂನಾರ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಪೂಜೆ ಮಾಡಿಸೋದಷ್ಟೇ ಬಾಕಿ. ಸೊ ಪೂಜೆ ಮಾಡಿಸಿ ಅದೇ ದೇವಸ್ಥಾನದಲ್ಲೇ ಫಂಕ್ಷನ್ ಇರೋದು. ಸೊ ಹಸ್ಬೆಂಡ್ ಹೂವು ಸಾಕಾಗಲ್ಲ ಅಂತ ಮತ್ತೆ ತರಕ್ಕೆ ಹೋಗಿದ್ದಾರೆ. ತಗೊಂಡು ಬರ್ತಾ ಅವ್ರೆ. ಹಾಯ್ ಸೊ ಬಂದ್ವಿ ಎಲ್ಲಿಗೆ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನ. ಬೇರೆ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಫುಲ್ ಗದ್ದೆಗಳು ಹಸ್ರೋಗಿರುತ್ತೆ. ಇವಾಗ ಏನೋ ಗದ್ದೆ ಕುಯ್ಯೋ ಕಾಲ ಅಲ್ಲ, ಕೂದ್ಬಿಟ್ಟವ್ರೆ. ಇಲ್ಲಾಂದ್ರೆ ಫುಲ್ ಹಸ್ರೋಗಿರುತ್ತೆ ಇಲ್ಲೆಲ್ಲ. ನನಗೆ ಮಂಡ್ಯ ಕಡೆ ಬಂದಾಗ ಭತ್ತ ಬರೀ ಗದ್ದೆನೇ ಕಾಣಿಸ್ತಾ ಇರ್ತವೆ. ಚೆನ್ನಾಗಿರೋದು. ಬಾಗ್ಲಾಕ್ಬಿಟ್ಟವ್ರ ಓಪನ್ ಐತೆ ದೇವಸ್ಥಾನ. ಬಾಗ್ಲಾಕ್ಬಿಟ್ಟವ್ರ ಏನು ಗೊತ್ತಾಗ್ತಿಲ್ವಲ್ಲ. ಸೊ ಬಂದ್ವಿ ನಾವು. ಸಾಮಾನ್ಯ ಮುಡಿ ಕೊಡಕ್ಕೆ ಬಂದಿದ್ದು. ಅಷ್ಟು ವರ್ಷ ಆಗಿ ಬಂದೇ ಇಲ್ಲ. ಹೌದಮ್ಮ ಕೊಡ್ತಾರೆ. ಹೋಗಪ್ಪ, ನಾನು ಯಾಕಿರ್ತಾನೆ ಬೇಡ ಅನ್ನ. ಓಪನ್ ಇದೆ, ಕೇಳ್ಕೊಬರಕ್ಕೆ ಹೋಗ್ತೀನಿ ಬರ. ಇನ್ನು ನಾವು ಬೇಗನೆ ರೀಚ್ ಆಗಿಬಿಟ್ವಿ. 50 ನಿಮಿಷಕ್ಕೆಲ್ಲ ಬಂದ್ವಿ ಮಂಡ್ಯಕ್ಕೆ. ನಾವು ಅಂದ್ಕೊಂಡ್ವಿ ಲೇಟ್ ಆಗಿಬಿಡುತ್ತೆ ಅಂತ. ಹೇಗಿರೋ ದೇವಸ್ಥಾನ ಇದೇ ಊರಿನಲ್ಲೇ ಫಂಕ್ಷನ್ ಆಗ್ತಿದ್ದು ಇನ್ನೊಂದು ದೇವಸ್ಥಾನದಲ್ಲಿ. ಅಲ್ಲಿ ನಾನ್ ವೆಜ್ ಮಾಡ್ತಾರೆ, ಇಲ್ಲಿ ನಾನ್ ವೆಜ್ ಮಾಡಲ್ಲ. ಸೊ ನಾವು 3 ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಬೇಕಿತ್ತು. ಮೊದಲು ಇಲ್ಲಿ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತೇಳಿ. ಯಾಕಂದರೆ ತುಂಬ ಕ್ರೌಡ್ ಇತ್ತಂತೆ, ಜನ ರಶ್ ಜಾಸ್ತಿ ಇತ್ತು ಅಂತೇಳಿ. ಸರಿ ಫಂಕ್ಷನ್ಗೆ ಆಮೇಲೆ ಹೋಗೋಣ ಅಂತೇಳಿ ನಾವು ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಬರ್ಬೇಕಾದ್ರೆ ಪೂಜೆ ಸಾಮಾನೆಲ್ಲ ಮಂಡ್ಯದಲ್ಲೇ ತೊಗೊಬಂದಿದ್ವಿ. ಇಲ್ಲೆಲ್ಲೂ ದೇವಸ್ಥಾನ ಇರಲ್ಲ ಅಂತ ಗೊತ್ತು. ಹಾಗಾಗಿ ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆ ಮಾಡಿಕೊಂಡು, ಅದು ಮನೆ ದೇವ್ರುಗಳಿಗೆ ಬಂದಾಗ ಆಗೋಷ್ಟು ಮನಸ್ಸಿಗೆ ನೆಮ್ಮದಿ ಅದೊಂಥರ ಹೇಳೋಕ್ಕಾಗಲ್ಲ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಾಯಿತು ಎಲ್ಲ ಪೂಜೆ ಮುಗಿಸ್ಕೊಂಡು. ಅದಾದಮೇಲೆ ಗದ್ದೆ ಬಸಪ್ಪ ಅಂತ ಈ ಗದ್ದೆ ಒಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕು. ಇಲ್ಲಿ ಪೂಜೆ ಮಾಡ್ಕೊಂಡು ಅದಾದಮೇಲೆ ಅಲ್ಲಿಗೆ ಹೋಗೋದು. ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದ್ವಿ. ಒಂಥರ ನಮಗೆ ಅಂದರೆ ಮಂಡ್ಯ ಹಳ್ಳಿಗಳೇ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ನಮ್ಮೂರ ಕಡೆಗಿಂತ ಇಲ್ಲಿ ಜಾಸ್ತಿ ಇಷ್ಟ ಆಗುತ್ತೆ. ತುಂಬ ಹಸಿರುಗಿರುತ್ತೆ. ನಂಗೆ ಸಖತ್ ಇಷ್ಟ ಈ ಕಡೆ ಬಂದಾಗ. ಆದರೆ ಈ ಸತಿನೇ ಭತ್ತ ಎಲ್ಲ ಕೂದ್ಬಿಟ್ಟವ್ರೆ. ಸಂಕ್ರಾಂತಿ ಆದಮೇಲೆ ಬಂದಿದ್ದೀವಲ್ಲ, ಹಾಗಾಗಿ ಭತ್ತ ಎಲ್ಲ ಕೂದ್ಬಿಟ್ಟವ್ರೆ. ಇಲ್ಲಾಂದರೆ ಇನ್ನೂ ಹಸಿರುಗಿರ್ತಿತ್ತು. ಇನ್ನು ಪೂಜೆ ಮಾಡಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ನಮಗೆಲ್ಲ ಮನೆ ದೇವರು ಅಂದರೆ ಒಟ್ಟೊಟ್ಟಿಗೆ 3-4 ದೇವಸ್ಥಾನ ಒಂದೇ ಊರಲ್ಲಿ ಇರುತ್ತೆ. ಹಾಗಾಗಿ ಬಂದಾಗ ಎಲ್ಲ ಕಡೆಯೂ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ಹಿರಿಕರು ಅಂದರೆ ಇಲ್ಲಿ ಇದ್ದವರು ಅಥವಾ ಇಲ್ಲಿಂದ ಬಂದು ಬೇರೆ ಕಡೆ ಸೆಟ್ಲಾಗಿರೋರು ಹೇಗೆ ಇವೆಲ್ಲ ಮನೆ ದೇವ್ರುಗಳಾಗಿತ್ತು ಅಂತ ನನಗೂ ಗೊತ್ತಿಲ್ಲ ಅಷ್ಟು ಎಕ್ಸಾಕ್ಟಾಗಿ. ಯಾಕೆಂದರೆ ನಾವು ಇರೋದೇ ಬೇರೆ ಕಡೆ ಇರುತ್ತೆ, ದೇವಸ್ಥಾನಗಳೇ ಬೇರೆ ಕಡೆ ಇರುತ್ತೆ. ಸೊ ನಮ್ಮ ಹಿರಿಯಕರೆಲ್ಲ ಅಲ್ಲಿದ್ದರು ಅಂತ ಅನಿಸುತ್ತೆ, ಅಥವಾ ಅವ್ರು ಅವಾಗಲಿಂದ ಅದು ಪೂಜೆ ಮಾಡ್ಕೊಬಂದಿರೋ ಸ್ಥಳ. ಹಾಗಾಗಿ ನಾವು ಕೂಡ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಹಸ್ಬೆಂಡ್ ಅಲ್ಲಿಂದನೇ ಊರಿಗೆ ಹೊರಟ್ರು. ಅಂದರೆ ಮದ್ದೂರಿಂದ ನಮ್ಮ ಮದ್ದೂರು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಊರಿಗೆ ಹೊರಟ್ರು. ಯಾಕೆಂದರೆ ಬೆಳಿಗ್ಗೆಗೆ ಅಂದರೆ ಸೋಮವಾರ ರಾಮ ಮಂದಿರದ್ದು ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ಲ, ಹಾಗಾಗಿ ನಮ್ಮೂರಲ್ಲಿ ರಾಮ ಮಂದಿರದಲ್ಲಿ ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗ್ತಾಯಿದ್ರು ನಮ್ಮನ್ನ ಟ್ರೈನ್ ಹತ್ತಿಸಿ.
ಬರುತ್ತೆ. ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬರ್ತಾಡಿಂದ ಅಲ್ಲಿ ಮುಂದೆ ಊರಲ್ಲಿ ಈಗ ಅಲ್ಲೇ ನಾವೇ ಹೋಗಿ ಮಾಡ್ಕೊಂಡ್ಬರ್ತೀವಿ. ಯಾವಾಗ ಇನ್ನೊಂದಿರಲ್ವಾ, ಹಾಂ, ಯಾವಾಗ ನಾವೇ ಮಾಡ್ಕೊಂಡ್ಬರ್ಬೇಕು. ನಾವೇ ಮಾಡ್ಕೊಂಡು ಸಾಮಾನ್ಯ ಪೂಜೆ ಮಾಡ್ತೀನಿ ಇವತ್ತು. ಸಾಮಾನ್ಯ ಐನೂರು ಥರ ನಡ್ಕೊಂಡು ಕಾರಲ್ಲಿ ಹೋಗೋಣ. ನಮ್ಮ ನಡ್ಕೊಂಡು ಯಾಕೆ ಎತ್ತನ ಗಡೆ ತೋರಿಸ್ಬಿಡ್ತೀನಿ. ಹಾಂ ಹಚ್ಚು ನೋಡಿ, ಹಚ್ಲಿ ಬಿಡೋದು. ಇಲ್ಲ ಕುರಿ ಮೇಯ್ಸಕ್ಕೆ ಕೂತ್ಬಿಡ್ತೀನಿ. ಹೋಗಿ ಕುತ್ಕೊಳ್ಳಿ ಕೊಡೆ ಒಳಗಡೆ. ನನಗೆ ಕೊಡೆ ದೇವಸ್ಥಾನ ಅಲ್ಲಿದೆ. ನಾನು ಇವತ್ತು ಏನು ಪೂಜೆ ಮಾಡೋದು ಇಲ್ಲ, ಯಾರು ಅವರಲ್ಲ ಅಲ್ಲಿ ಮಾಡ್ತಾರೆ ಅನ್ಸುತ್ತೆ. ಮಾಡಿದ್ರು ಮಾಡಲಿ ಬಿಡು, ಒಳ್ಳೆ ಸರಿ. ಅವ್ರು ಯಾರೋ ಹೊಲ್ದರು ನಿಲ್ಲಿಸಿರ್ತಾರೆ ಗಾಡಿಗ. ಹೇಳಿರಿ ಅಂತ ನಾವು ಯಾವ ಔಷಧ ನಾವೇ ಮಾಡ್ಕೊಂಡು ಹೋಗಿದ್ವಿ. ಎಲ್ಲ ನಿಮಗೂ ಕಿಟ್ ಮಾಡೋದು ಸಣ್ಣ ಮಾತು ಥರ ಹಾರ್ಕೊಂಡು ಹೊಡ್ತಿರ್ತಾರೆ. ಮಳೆಗಾಲದ ಬಂದು ಇಲ್ಲಿ ಹೆಂಗಿರುತ್ತೆ ವ್ಯೂ ಅಂದರೆ ಎಲ್ಲ ಕಡೆ ಹಸಿರು ಹಸಿರು. ನಂಗೆ ಆಯಿತು, ನಂಗೆ ಅವಾಗ ಒಂದೇ ಯೋಚನೆ, ಒಬ್ಬರು ಇನ್ನೊಬ್ರು ಗದ್ದೆಗೆ ಹೆಂಗೆ ಹೋಯ್ತಾರೆ ಅಂತ. ನೀರು ಕಾಣಿಸ್ತಾ ಇರುತ್ತಲ್ಲ, ಅಲ್ಲ ಮಧ್ಯದಲ್ಲಿ ಗದ್ದೆ ಇರೋರು ಇಲ್ಲಿಂದ ನಡ್ಕೊಂಡು ಹೋಯ್ತಾರ. ಮಧ್ಯದಲ್ಲಿ ಗದ್ದೆ ಇರೋರು ಇಲ್ಲಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಡೋದಕ್ಕಿದ್ರು, ಅವರೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಹೋದ ಸತಿ ಬಂದಾಗ ನಾವೇ ಮಾಡ್ಕೊಂಡು ಹೋಗ್ಬೇಕಿತ್ತು. ಮತ್ತು ಇಲ್ಲಿರೋದು ಬಂದು ಬಸಪ್ಪ ಅಂತ, ಗದ್ದೆ ಬಸಪ್ಪ ಅಂತ, ಗದ್ದೆ ಒಳಗಡೆ ಇರೋ ದೇವಸ್ಥಾನ ಇದು. ಗದ್ದೆ ಬಸಪ್ಪ ನಾವು ಮೊದಲು ಪೂಜೆ ಮಾಡಿಸಿದ್ದು ಚೌಡೇಶ್ವರಿ ತಾಯಿ, ಕಸಲ್ಗೆರೆ ಚೌಡಮ್ಮ ಅಥವಾ ಕೊತ್ತತ್ತಿ ಚೌಡಮ್ಮ ಅಂತ ಹೇಳ್ತಾರೆ. ಇನ್ನು ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲಿಂದ ಫಂಕ್ಷನ್ಗೆ ಹೋದ್ವಿ, ಬರ್ತ್ಡೇ ಫಂಕ್ಷನ್ಗೆ. ಅಲ್ಲಿ ಇರೋದು ಕೂಡ ನಮಗೆ ಮನೆ ದೇವರೇನೆ. ಅಲ್ಲಿ ಫಸ್ಟು ಪೂಜೆ ಮಾಡಿಸ್ಬಿಟ್ಟು ಆದಮೇಲೆ ದೇವಸ್ಥಾನದಲ್ಲಿರೋ ಸಮುದಾಯ ಭವನ ಅಂತ ಇರುತ್ತಲ್ವ, ಅಲ್ಲೇ ಫಂಕ್ಷನ್ ಮಾಡ್ತಿದ್ದು. ಸೊ ಪೂಜೆ ಮಾಡಿಸ್ಕೊಂಡು ನಾವು ಬರ್ತ್ಡೇ ಫಂಕ್ಷನ್ಗೆ ಹೋದ್ವಿ. ತುಂಬ ಚೆನ್ನಾಗಿ ಮಾಡಿದರು ಬರ್ತ್ಡೇನೂ ಕೂಡ. ಪಾಪುಗೆಲ್ಲ ವಿಶ್ ಮಾಡಿ ನಾವು ಊಟ ಮುಗಿಸಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಸೊ ಹೋಗ್ತಾ ನಾವು ಮದ್ದೂರ್ಗೆ ಹೋದ್ವಿ. ಅಲ್ಲಿ ನಮ್ಮ ಕಾಲೇಜು ಮತ್ತು ನಾವು ಕಂಪ್ಯೂಟರ್ ಎಲ್ಲ ಕಲ್ತಿದ್ದು ಕ್ಲಾಸು, ಆ ಇನ್ಸ್ಟಿಟ್ಯೂಟು ಅದೆಲ್ಲವೂ ಇತ್ತು. ಅದೆಲ್ಲನೂ ಸಾಮಾನ್ಯಕ್ಕೆ ತೋರಿಸ್ದೆ. ಸೊ ಆ ವ್ಲಾಗ್ನ ನಾನು ನಾಳೆ ಶೇರ್ ಮಾಡ್ತೀನಿ, ಯಾಕಂದರೆ ಇದು ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಬರ್ತಾ ಎಲ್ಲೆಲ್ಲಿ ಹೋಗಿದ್ವಿ, ಏನೇನಾಯಿತು, ಹೆಂಗೆಲ್ಲ ಬಂದ್ವಿ, ಎಷ್ಟು ಕಷ್ಟಪಟ್ಕೊಂಡು ಬಂದ್ವಿ ನಾನು ಸಾಮಾನ್ಯ ಇಬ್ಬರೇ. ಯಾಕಂದರೆ ಹಸ್ಬೆಂಡ್ ಅಲ್ಲಿಂದ ಊರಿಗೆ ಅಂದರೆ ಮದ್ದೂರವರೆಗೂ ಡ್ರಾಪ್ ಮಾಡಿ ಮದ್ದೂರಿಂದ ಹಾಗೆ ಊರಿಗೆ ಹೊರಟ್ರು. ಯಾಕಂದರೆ ಮತ್ತೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಮತ್ತೆ ಇಲ್ಲಿಂದ ಹೋಗಬೇಕು ಅಂತೇಳಿ. ಸೊ ನಾಳಿನ ವ್ಲಾಗ್ನಲ್ಲಿ ಇನ್ನು ನೆಕ್ಸ್ಟ್ ಏನಾಯಿತು, ಬರ್ತ್ಡೇ ಫಂಕ್ಷನ್ ಎಲ್ಲ ಹೇಗಿತ್ತು ಅದೆಲ್ಲನೂ ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ಯಾಮಿಲಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ದೇವಸ್ಥಾನದಲ್ಲಿ ನನಗೆ ಹೂವು ಕೊಟ್ಟರು. ಸೊ ನಂಗೆ ತುಂಬ ಖುಷಿ ಆಯಿತು. ಸೊ ಇನ್ನು ಎಲ್ಲ ಮುಗಿಸ್ಕೊಂಡು ಆಗಲೇ ಹೇಳಿದಾಗೆ ಮನೆಗೆ ವಾಪಸ್ ಬಂದ್ವಿ, ನಾನು ಸಾಮಾನ್ಯ ಇಬ್ಬರೇ. ಇನ್ನು ಏನೇನಾಯಿತು ಅಂತ ನಾಳೆ ವ್ಲಾಗಲ್ಲಿ ನೀವು ನೋಡ್ಬೋದು. ಸಾಮಾನ್ಯದ ಒಂದು ದೊಡ್ಡ ಕತೆ ಎಲ್ಲ ನಡೆಯಿತು. ಸೊ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.